ಗೌಡ ನೆಂಬ ಗೌಡ ಬಂದ ಬೆಂಗಳೂರಿಗೆ, ಗೌಡ ಬಂದ ಬೆಂಗಳೂರಿಗೆ. ಬಳ್ಳೆಪೇಟೆ ಬಾಟಿ ಮೇಲೆ ಬರುತ್ತಿದ್ದಾಗ, ಗೌಡ ಬರುತ್ತಿದ್ದಾಗ, ಪೌಡರ್ ಗಿೌಡರ್ ಹಾಕಿಕೊಂಡ ಮನುಷ್ಯಳೊಬ್ಬಳು ಕಣ್ಣು ಗಿಣ್ಣು ಮಿಟಿಕ್ಸಿ ಗಿಡಿಕ್ಸಿ ನೋಡಿ ನಕ್ಕಾಗ. ಬೋರೇಗೌಡ ನೆಂಬ ಗೌಡ ಬಂದ ಬೆಂಗಳೂರಿಗೆ, ಗೌಡ ಬಂದ ಬೆಂಗಳೂರಿಗೆ. ಬಳ್ಳೆಪೇಟೆ ಬಾಟಿ ಮೇಲೆ ಬರುತ್ತಿದ್ದಾಗ, ಗೌಡ ಬರುತ್ತಿದ್ದಾಗ, ಪೌಡರ್ ಗಿೌಡರ್ ಹಾಕಿಕೊಂಡ ಮನುಷ್ಯಳೊಬ್ಬಳು ಕಣ್ಣು ಗಿಣ್ಣು ಮಿಡಿಸಿ ಗಿಡಿಸಿ ನೋಡಿ ನಕ್ಕಾಗ. ಮಾಡ್ದ ಬೇಡವ್ವ ಬಳ್ಳೆಪೇಟೆ, ನಮಸ್ಕಾರ ನಗರಪೇಟೆ, ನಮ್ಮ ತಿಪ್ಪಾರಲ್ಲಿ ಬಲು ದೂರ, ನಡಿಯಾಕ್ ಬಲು ದೂರ. ನಮಸ್ಕಾರ. ಕೈಲಾಸಂ ಅವರ ಕುರಿತು ಮತ್ತೊಂದು ಸಂಚಿಕೆಗೆ ನಿಮಗೆ ಸ್ವಾಗತ. ನಿನ್ನೆ ನನ್ನ ತಂದೆಯವರ ಗ್ರಂಥಾಲಯದಲ್ಲಿ ಮತ್ತೊಂದು ವಿಶೇಷ ಸಂಚಿಕೆ ಸಿಕ್ತು. ಇದು ನಗುವನಂದ ಎನ್ನುವ ಹಾಸ್ಯ ಪತ್ರಿಕೆಯ 1964ನೇ ಇಸವಿಯ ದೀಪಾವಳಿ ಸಂಚಿಕೆ. ಇದು 1932ರಲ್ಲೇ ಸ್ಥಾಪಿತವಾದ ಒಂದು ಹಾಸ್ಯ ಪತ್ರಿಕೆ. ಈ ಸಂಚಿಕೆಯಲ್ಲಿ ಆ ಕಾಲದ ದೊಡ್ಡ ದೊಡ್ಡ ಹಾಸ್ಯ ಬರಹಗಾರರೆಲ್ಲ ತಮ್ಮ ಲೇಖನಗಳನ್ನು ಬರೆದಿದ್ದಾರೆ. ಅದು ಬೀಚಿ ಅವರಿರ್ಬೋದು, ಕೆ ವೆಂಕಟರಾಮಪ್ಪನವರು, ಶ್ರೀರಂಗ ಅವರು, ಜಿ ಪಿ ರಾಜರತ್ನಂ ಅವರು, ಹಾಗೆ ಮಾ ಶ್ರೀಧರ್ ಮೂರ್ತಿಯವರು, ನಿರಂಜನ ಅವರು, ಅನುಪಮ ನಿರಂಜನ ಅವರು, ವೆಂಕಟರಾಜ ಪಾನಸೆ ಅವರು, ಹೀಗೆ ದೊಡ್ಡ ದೊಡ್ಡ ಲೇಖಕರೆಲ್ಲ ಇಲ್ಲಿ ತಮ್ಮ ಹಾಸ್ಯ ರಸಾಯನವನ್ನು ನುಡಿಸಿದ್ದಾರೆ. ನಾಡಗೇರ್ ಕೃಷ್ಣರಾಯರು ಬರೆದಿದ್ದಾರೆ. ಇದರ ಮಧ್ಯೆ ನನಗೆ ಒಂದು ಲೇಖನ ಕುತೂಹಲ ಹುಟ್ಟಿಸ್ತು. ಅದು ಕೈಲಾಸಂ ಸೃಜಿಸಿದ ಬೋರಾ ಎನ್ನುವ ಒಂದು ಸುದೀರ್ಘವಾದ ಲೇಖನ. ಇದನ್ನು ಬರೆದವರು ER ಸೇತುರಾಮನ್ ಅವರು. ಇವರು ಸುಧಾ ವಾರಪತ್ರಿಕೆಯ ಮೊದಲ ಸಂಪಾದಕರು. ಪ್ರಜಾವಾಣಿ ಬಳಗ ಸೇರುವ ಮುನ್ನ ಅವರು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ನನ್ನ ತಂದೆಗೆ ಆತ್ಮೀಯರಾಗಿದ್ದರು. 1946ನೇ ಇಸ್ವಿಯಲ್ಲಿ ಮೈಸೂರಿನಲ್ಲಿ ನಡೆದ ಪ್ರಜಾಪ್ರತಿನಿಧಿ ಸಭೆಯ ವರದಿ ಮಾಡೋದಕ್ಕೆ ನಮ್ಮ ತಂದೆ ಅವರ ಜೊತೆ ಇವರು ಮತ್ತು ಕಿಡಿ ಪತ್ರಿಕೆ ಶೇಷಪ್ಪ ಅವರೆಲ್ಲ ಒಟ್ಟಿಗೆ ಹೋಗಿದ್ರು. ಇಲ್ಲಿ ಇವರು ಬೋರಾ ಅನ್ನುವ ಒಬ್ಬ ಕೈಲಾಸಂ ಅವರ ಅಚ್ಚುಮೆಚ್ಚಿನ ಕ್ಯಾರೆಕ್ಟರ್ ಸೃಷ್ಟಿಯಾಗಿದ್ದು ಹೇಗೆ ಮತ್ತು ಏಕೆ ಅನ್ನೋದನ್ನು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಅವ್ರ ಮಾತಿನಲ್ಲೇ ಹೇಳಬೇಕು ಅಂತಂದರೆ, ಈ ಬೋರನ್ನು ಕೈ ಹಿಡಿದು ರಂಗಮಂಟಪ ಬೇರಿಸಿದ ಭೂಪತಿ ಕೈಲಾಸಂ ಅವರು ಅಂದಿನ ನಾಟಕದ ಕಂಪ್ನಿ ಮನೆಗೆ ಬಂದು ನಿಂತ ಕೈಲಾಸಂ ರಾವಣನ ಮಿಕ್ಕ 9 ತಲೆ, ಹಿರಣ್ಯಕಶಿಪುವಿನ ಈಸೆ, ಕಂಸನ ಖಡ್ಗ, ಘಟೋದ್ಗಜನ ಗದೆ, ಬಕಾಸುರನ ಹೊಟ್ಟೆ ಅವುಗಳನ್ನೆಲ್ಲ ಪೆಟ್ಟಿಗೆಗೆ ತುಂಬಿಸಿ ಭದ್ರವಾದ ಚಾಪ್ ಸಲಾಕಿ ಬೀಗ ಹಾಕಿಸಿ ಬೋರನ್ನ ಕರ್ಕೊಂಡು ಬರ್ತಾರೆ. ಇತ್ತಲಿಂದ ನಮ್ಮ ಇಡೀ ಸಮಾಜವನ್ನೇ ಸ್ಟೇಜ್ ಮೇಲಕ್ಕೆ ಹತ್ತಿಸಿ ರಾಕ್ಷಸರಿಗೆ ಗೇಟ್ ಪಾಸ್ ಕೊಡಿಸ್ತಾರೆ ಕೈಲಾಸ. ಆಗ ಬಂದ್ರು ನೋಡಿ, ಸಾತು, ಪಾತು, ನಾಗತ್ತೆ, ಸುಬ್ಬಮ್ಮ, ಆಹೋಗ್ಲು, ರಾಮಣ್ಣ, ರಂಗಣ್ಣ, ಬಾಲು, ಪ್ರಭಾಮಣಿ, ಮುದ್ಮಣಿ, ಕಿಟ್ಟಿ, ಯಾಕು ಇವರೆಲ್ಲ ಬೋರನ್ ಜೊತೆ ರಂಗಮಂಟಪಕ್ಕೆ ಏರ್ತಾರೆ. ಈ ಸಾಮಾನ್ಯ ಪಾತ್ರಗಳ ಅಸಾಮಾನ್ಯ ಹಾಸ್ಯದ ಹೊನಲಿನಲ್ಲಿ ಆ ರಾಕ್ಷಸರ ಆಟ ಮುಂದೆ ಸಾಗೋದಿಲ್ಲ. ಆ ಆರ್ಭಟ ಬರ ಎಲ್ಲ ಅಡಗಿ ಹೋದವು ಅಂತಾರೆ. ಈ ನಗುವಿನ ಅಲೆಗಳಲ್ಲಿ ಅವರು ಕೊಚ್ಚಿ ಹೋದ್ರು. ಬೋರನ ಕಸಪರಕ್ಕೆ ಹಳೆ ನಾಟಕವನ್ನು ಗುಡಿಸಿ ಹಾಕಿತು ಎಂದನ್ಬೋದು. ಇಲ್ಲಿ ಬೋರ ಅಂತ ಅನ್ನೋದು ಒಬ್ಬ ಜವಾನನ ಪಾತ್ರಕ್ಕೆ ಸಂವಾದಿಯಾಗಿ ಕೈಲಾಸಂ ಸೃಷ್ಟಿಸಿರುವಂಥ ಕ್ಯಾರೆಕ್ಟರ್. ಬೇರೆ ಹೆಸರನ್ನ ಜವಾನರು ಇಲ್ಲ ಅಂತಲ್ಲ. ಅವರು ನಾಟಕಗಳಲ್ಲಿ ನಿಮಗೆ ಯಾಕೂಬ್ ಸಿಗ್ತಾನೆ, ಜಾಫರ್ ಜಟ್ಕಾ ಹೊಡೆಯೋ ಕಸ್ಬಿಗೆ ಐನಾತಿ ಜಮಾವಣೆ ಅಂತ ಚಾವಟಿಯನ್ನು ಬೋರನ್ ಕೊಡದೆ ಅವ್ರ ಕೈಗೆ ಜಟ್ಕಾ ಕೊಡ್ತಾರೆ. ತವ್ರ ಮನೆಯಲ್ಲಿ ಬರೋ ಯಾಕೂಬ್ ಕೂಡ, ನಮ್ರಾಮನ ಕೈಯಲ್ಲಿ ಬರೋ ಹಸನಾಲಿ, ಇವ್ರುಗಳು ಒಂಥರ ಬೋರರ್ ಥರನೇ, ಆ ಬೋರನ್ ಥರನೇ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅವರ ಕನ್ನಡದಲ್ಲಿ ಮಿಲಾಯಿಸ್ಕೊಂಡು ಬರೋ ಉರ್ದು ಭಾಷೆ ಸೊಬಗಿಗೆ ನೀವು ಕೈಲಾಸಂ ಅವರ ನಾಟಕಗಳನ್ನು ಓದಬೇಕು.
ಅವರ ಅನುಕೂಲಕ್ಕೊಬ್ಬಣ್ಣದಲ್ಲಿ ರುದ್ರ ಕೂಡ ಇನ್ನೊಬ್ಬ ಜವಾನ, ಇನ್ನೊಬ್ಬ ಬೋರ ಅಂತ ನಾವು ಭಾವಿಸ್ಬೋದು. ಮೊಟ್ಟ ಮೊದಲಿಗೆ ಈ ಬೋರ ಸ್ಟೇಜ್ ಏರಿದ ಯಾವಾಗ ಅಂದರೆ ಅದು ಹೋಮ್ ರೂಲ್ ನಾಟಕದಲ್ಲಿ. ಇಲ್ಲಿ ಅತ್ಯಂತ ಚುರುಕಾದ ಆಸಾಮಿ ಅವನು. ಮೈದಾನದ ಹೆಬ್ಬುಲಿ ಮನೇಲಿ ಮೂಗಿಲಿ ಅಂತ ಅಂದ್ಬಿಟ್ಟು ತನ್ನ ಯಜಮಾನನ್ನ ತಮಾಷೆ ಮಾಡ್ತಿರ್ತಾನೆ. ಹಾಗೆಯೇ ಯಜಮಾನತಿ ಬಗ್ಗೆ ಪಾರ್ಲಿಮೆಂಟ್ ಕೊಟ್ಟರು ಅವರ ಪತ್ನಿ ಕೊಡ್ಲು. ಇದೆಲ್ಲ ಬೋರನ ಕೈಲಿ ಹೇಳಿಸುವಂಥ ಡೈಲಾಗು. ಬೋರ ಯಾವಾಗಂದರೆ ಆವಾಗ ಹಾಸಿಗೆ ಟ್ರಂಕು ಅವನ ತಲೆ ಮೇಲೆ ಇರುತ್ತೆ. ಎಲ್ಲಿ ತೊಗೊಂಡೋಗ್ಬೇಕು ಅಲ್ಲಿ ತೊಗೊಂಡೋಗ್ಬೇಕು. ನಿಮಗೆ ವಾತಾವರಣದ ಒತ್ತಡವನ್ನು ಅಳೆಯೋದಕ್ಕೆ ಬಾರೋಮೀಟರ್ ಗೊತ್ತಿರ್ಬೋದು. ಈ ಬೋರ ಕೂಡ ಒಬ್ಬ ಬೋರಾಮೀಟರ್. ಅವನಿಗೆ ಯಜಮಾನರ ಮತ್ತು ಯಜಮಾನತಿಯರ ಪ್ರಕೋಪ ವಿಕೋಪನ ಕರೆಕ್ಟಾಗಿ ಅಳ್ಕೊಂಡ್ಬಿಟ್ಟಿರ್ತಾನೆ. ಈ ಹೋಮ್ ರೂಲ್ ನಾಟಕದಲ್ಲಿ ಯಾವ ರೀತಿ ಮಾಡ್ತಾನೆ ಅಂತಂದರೆ, ಯಜಮಾನನ ಹತೋಟಿಲಿಡಕ್ಕೆ ವೆಂಕಮ್ಮ ಪ್ರಯತ್ನ ಪಡೋದು ಈ ಬೋರ ಎಂಬ ಅಂಕುಶದಿಂದ. ಆದರೆ ಇವನ ಮೈ ಮೇಲಿರೋ ಹಾಸಿಗೆ ಟ್ರಂಕು ಅದು ಎಲ್ಲಿಗೆ ಯಾವಾಗ ಹೋಗಬೇಕು ಅಂತ ಅನ್ನೋದಕ್ಕೆ ಇಬ್ಬರು ಆದೇಶ ಮಾಡ್ತಾ ಇರ್ತಾನೆ. ಒಳಗೆ ತೊಗೊಂಡೋಗೋ ಮಂಕೋ ಎಂದು ರಾಮಣ್ಣ ಗರ್ಜನೆ ಮಾಡಿದ್ರೆ ಹೊರಗಿಡೋ ಹುಚ್ಚು ಅಂತ ವೆಂಕಮ್ಮ ಆರ್ಭಟಿಸ್ತಾರೆ. ಆಗ ಬೋರ ಸಾಮಾನ್ಯ ಅಲ್ಲ, ನಮ್ಮ ನರಸಿಂಹದೇವರ ಪಟ್ಟಿಷ್ಯ. ಒಳ್ಳೆ ಕಾಟಕ್ಕೆ ತಗ್ಲಾಕೊಂಡಲ್ಲ, ಒಳಗಿಟ್ರು ಜಗಳ ಹೊರಗಿಟ್ರು ಜಗಳ. ಸರಿ, ನರಸಿಂಹದೇವರಿಗಿಟ್ಟಂಗೆ ಹೊಸಲ ಮೇಲೆ ಇಟ್ಬಿಡ್ತೀನಿ ಕಣಪ್ಪ ಅಂತ ಹಾಸಿಗೆ ಟ್ರಂಕನ್ನು ಹೊಸಲಿಗೆ ಇಟ್ಬಿಟ್ಟು ಪ್ರೇಕ್ಷಕರನ್ನ ನಗೆಗಡಲಲ್ಲಿ ಏರಿಸ್ಬಿಡ್ತಾರೆ. ಬಂಡವಾಳ ಉಳಿದ ಬಡಾಯಿನಲ್ಲಿ ಒಂದು ಸಣ್ಣದಾಗಿ ನೋವಿನ ಎಳೆಯನ್ನ ಕೈಲಾಸಂ ಸೃಷ್ಟಿಸ್ತಾರೆ. ಅಲ್ಲಿ ಬೋರನ ವಂಶದವರು ಎಲ್ಲರೂ ಈ ಗುಡಿಸ ಚಾಕರಿಗೆ ಈ ಯಜಮಾನರ ಮನೆಗೆ ಬಿದ್ದಿರ್ತಾರೆ. ಅವ್ರಿಗೆ ಹುಟ್ಟೋ ಮಕ್ಕಳು ಮೊಮ್ಮಕ್ಕಳೆಲ್ಲ ಸೊಂಟ ಮುರ್ಕೊಂಡೇ ಹುಡ್ತಾರೆ ಅಂತಂದ್ಬಿಟ್ಟು ಡೈಲಾಗ್ ಹೊಡಿಸ್ತಾರೆ ಬೋರನ ಕೈಲಿ. ಬಂಡವಾಳವಿಲ್ಲದ ಆ ಹೋಟ್ಲು ಮನೆಯಲ್ಲಿ ಇವನಿಗೆ ಗುಡಿಸೋ ಅಷ್ಟು ಕಸ ಎಲ್ಲಿ ಸಿಗತ್ತೆ ಅಂತ ಅಂದ್ಕೊಂಡ್ರು ಯಾವಾಗಲೂ ಬಗ್ಗಿಸ್ಕೊಂಡೇ ಇದ್ದು ಈ ಪಾನಪ್ರಿಯ ಅಹೋಬ್ಳಿಗೆ ಒಂದಷ್ಟು ಸರಕು ಒದಗಿಸ್ತಾ ಇರ್ತಾನೆ. ಅಂದರೆ ಪ್ರಾಸಬದ್ಧವಾಗಿ ಮಾತಾಡೋದಕ್ಕೆ. ಇವನು ಬೀದಿ ಉದ್ದಕ್ಕೂ ಬಗ್ಗಿಸ್ಕೊಂಡು ಬರೋದು ನೋಡಿ ಅಹೋಬ್ಳು, ಬೀದಿಲೇನು ಬಿಡ್ಗಾಸ್ ಬಿದ್ದಿದೆ ಅಂತ ಬಗ್ಗಿಕೊಂಡು ಬರ್ತಿದ್ಯಾನೋ ಬಕ್ವೆ ಅಂತಾನೆ. ಚೆನ್ನಾಗಿ ಚುನಾಯಿಸಿದೆ ಚತುಷ್ಪಾದನ ಚಾಕ್ರಿಗೆ ಅಂತ ಚಕಾರ ಪ್ರಾಸನ ಅಹೋಬ್ಳು ಚಪ್ಪರಿಸ್ತಾನೆ. ಯಾವ ಕೆಲಸ ಹೇಳಿದ್ರು ಮೈ ಬಗ್ಸ್ ಮಾಡ್ತಾನೆ, ಬಗ್ಗಿ ಮಾಡ್ತಾನೆ ಅನ್ನೋಕ್ಕೊಂದು ಚಮತ್ಕಾರ. ಎಲ್ಲಕ್ಕಿಂತ ಹೆಚ್ಚಾಗಿ ಅಹೋಬ್ಳನ್ನ ಹೇಳುವಂತೆ ನಮ್ಮ ಹತ್ರ ಇದ್ರೂ ಅವನಿಗೆ ಒಂದು ವೇಳೆ ಕೊಟ್ಟರೆ ಸಂಬಳ 12,672 ಆಣೆ ಅಷ್ಟೇ ಬೋರನ್ ಬಾಕಿ ನಮ್ಮ ಹತ್ರ ಇರೋದು. ಆಮೇಲೆ ಈ ಪಾತು ತವ್ರ ಮನೆ, ಅಲ್ಲೂ ಕೂಡ ಬೋರ ಜವಾನೇ. ಕಿಟ್ಟಿ ಹೇಳ್ತಾನೆ, ಇವನು ನಾಯಿ ಮೈ ತೊಡಿಸೋದು, ಕುದುರೆಗೆ ಹಲ್ಲುಚ್ಸೋದು, ಕೋಣಂಗೆ ರುಮಾಲ್ ಕಟ್ತಾ ಇರೋದು, ಯಾವಾಗಲೂ ಬೂಟ್ಸಿಗೆ ಬ್ಲಾಕ್ ಹಾಕೋ ಕೆಲಸನೇ. ಇನ್ನು ಹುತ್ತದೊಳಗಿನ ಹುತ್ತ, ಅದರೊಳಗೆ ಈ ಬೋರ ಒಂದು ರೀತಿಯ ಸದ್ಗುಣಿ. ಹುತ್ತದಲ್ಲಿದ್ದರೂ ಈ ಬೋರ ಹಾವೇನಲ್ಲ. ಯಾಕೆಂದರೆ ಆಗಾಗಲೇ ಅವನಿಗೆ 70ರ ವಯಸ್ಸು. ಆ ಕುಟುಂಬದ ಸೇವೆಯಲ್ಲೇ ಅವನ ಜೀವ ತೆಗೆದುಬಿಟ್ಟಿದ್ದಾನೆ. ಕಣ್ಮುಚ್ಚಿದ ಮೇಲೂ ಅಲ್ಲಿ ಮೇಲೆ ಕಾದಿರೋ ದೊಡ್ಡದಣಿ ಸೇವೆ ಯಾವಾಗ ಸಿಗತ್ತೋ ಅಂತ ಈಗಲೂ ಆಗಲೋ ಹೋರಾಡ್ತಿರ್ತಾನೆ. ಇವನ ದಣಿನೂ ಕೂಡ ಅಷ್ಟೇ, ಇವನ ಸೇವೆ ಯಾವಾಗ ಬರುತ್ತೆ ಅಂತ ಮೇಲಿಂದ ಕಾದ್ಕೊಂಡಿರ್ತಾನೆ. ಇವನ ದಣಿ ದೊಡ್ಡಯ್ಯನವ್ರಿಗೆ ಮದುವೆ ಆಗಿ ಆ ಸೊಸೆ ಮನೆ ತುಂಬಿಸ್ಕೊಂಡ ಕಾಲದಿಂದನೂ ಬೋರ ಇಲ್ಲಿ ಚಾಕ್ರಿಗೆ ಬಂದಿರ್ತಾನೆ. ಆ ಊರಿಗೆ ರೈಲಿಗೆ ಬಂದ ಹೊಸದ್ರಲ್ಲಿ ಇದು ಜರುಗಿದ ದಿನಾನ ತುಂಬ ದಿವನಾಗಿ ಬೋರ ವರ್ಣಿಸ್ತಾನೆ. ಆ ದಿವಟಿಗೆಗಳು, 4 ಕುದುರೆ ಸಾರೋಟು, ಬ್ರಾಹ್ಮ್ರ ಮಂತ್ರ, ಬೆಳ್ಳಿ ವಾಲ್ಗ, ಸೂಳೆರ್ ಕುಣಿತ ಎಲ್ಲ ಬಣ್ಣಿಸ್ತಾನೆ ಬಾಯಿ ತುಂಬ. ದೊಡ್ಡ ಯಜಮಾನಿ ಸುಬ್ಬಮ್ಮನವರು ಚಿನ್ನದ ಬೊಂಬೆ ಇದ್ದಂಗೆ ಇದ್ದ ದಿನಗಳನ್ನೆಲ್ಲ ಮತ್ತೆ ಮತ್ತೆ ನೆನೀತಾ ಇರ್ತಾನೆ. ಅವನ ಜೀವ ಎಲ್ಲ ಈ ಕುಟುಂಬದ ಚಾಕ್ರಿಲೇ ಮುಗಿದೋಗುತ್ತೆ. ಅವನ ಸ್ಮರಣೆಗಳೆಲ್ಲ ದೊಡ್ಡಯ್ಯನರ ಕಾಲದ್ದೇ. ಅವನ ಉಳಿದ ಆತಂಕ ಸಹ ಈ ಕುಟುಂಬದ ಭವಿಷ್ಯದ ಬಗ್ಗೆನೆ. ಈ ಕುಟುಂಬದ ದನಕಾದಿ ಸರ್ವಸ್ವದ ಗುಟ್ಟು ಇವನಿಗೆ ತಿಳಿದೇನಲ್ಲ. ಎಲ್ಲ ಬೇದಿಕೆ ಇವನ ಬಳಿನೇ ಇರುತ್ತೆ.
ಇಷ್ಟಾಗಿ ಸುಬ್ಬಮ್ಮ, ನಾರಣಪ್ಪ, ಬೋರ ಇವರುಗಳೆಲ್ಲ ತೀರಾ ಮುಗ್ಧಾತಿ ಮುಗ್ಧರು. ಸರೋಜ ಕಪ್ಪಣ್ಣಗಳೆಲ್ಲ ಕೃತ್ರಿಮ ತಂತ್ರ ಟಕುತನ ಇದು ನೋಡಿ. ಆದ್ರೂ ಕೂಡ ಬೋರ ಯಾವಾಗಲೂ ಸದ್ಗುಣಿ, ನಿಷ್ಠಾವಂತ, ನಿಸ್ವಾರ್ಥಿ, ನಿಷ್ಕಾಮಕರ್ಮಿ. ಈ ತಿಪ್ಪಾರಳ್ಳಿ ಬರೋ ಬೋರೇಗೌಡನ ಬಗ್ಗೆ ಈಗ ಹಾಡು ಕೇಳಿದ್ರಿ. ಈ ಬೋರ ಅಥವಾ ಬಡೆ ಬೋರೇಗೌಡ ಎಂಬ ನಾಮಧೇಯ ಜನಪ್ರಿಯ ಆಗಿಸಿದ್ದು ಕೈಲಾಸ. ನಾಟಕದಲ್ಲಿ ಬೋರ ಪ್ರಖ್ಯಾತನಾಗ್ತಾ ಇದ್ದಾಗ ಅದಕ್ಕೂ ಮೊದಲೇ ಕೈಲಾಸಂ ಸೃಷ್ಟಿಸಿದ ಇಂಗ್ಲಿಷ್ ಮಟ್ಟಿನ ತಿಪ್ಪಾರಳ್ಳಿ ಬೋರ ಪ್ರಸಿದ್ಧನಾಗಿದ್ದ. ಅದು ಇಟ್ಸ್ ಎ ಲಾಂಗ್ ವೇ ಟು ತಿಪ್ಪಾರಳ್ಳಿ ಅಂತ ಇಂಗ್ಲಿಷ್ ಹಾಡಿಗೆ ಸಂವಾದಿಯಾಗಿ ಸೃಷ್ಟಿಸಿದ್ದು ನಮ್ಮ ತಿಪ್ಪಾರಳ್ಳಿ ಬಲದೂರ. ಈ ಬೋರ ಲಾಲ್ಬಾಗ್ ನುಗ್ಗಿ, ಹುಲಿ ನೆಪ್ಸಿ, ಈ ಕಡೆಗೆ ಅಂಬಾರಿ ಆನೆ ಏರಿ ಹೋಗೋ ಇಂಗ್ಲಿಷ್ ಮಟ್ಟಿನ ಹಾಡು ಮೆಚ್ಚದೇ ಇರೋರೇ ಇಲ್ಲ. ಇಂದು ಆ ಬೋರ ಎಲ್ಲರಿಗಿಂತ ಹೆಚ್ಚು ಜನಪ್ರಿಯ ಆಗಿದ್ದಾನೆ. ಮತ್ತೆ ಕೈಲಾಸಂ ಅವರು ಬೋರೇಗೌಡನ ಕುರಿತು ಒಂದು ಪದ್ಯವನ್ನ ಗೋವಿನ ಕಥೆ ಮಾದರಿಯಲ್ಲಿ ಕೂಡ ಬರೆದಿದ್ದಾರೆ. ಅವನ ಜೀವನದ ದುಃಖಪೂರ್ಣ ಸತ್ಯಾಂಶನ ಅವರು ವಿವರಿಸೋದು ಹೀಗೆ: ಮರಣ ಮಂಡಲ ಮಧ್ಯದೊಳಗೆ ಕರುಣರಹಿತರ ಬಸಿರ ತುಂಬಲು ತೆರುವ ತೆರಿಗೆಯ ಹೊರೆಯ ತಡೆಯದೆ ಸುರುಳಿ ಬಿದ್ದನು ಬೋರನು. ಬಿದ್ದ ಬೋರೇಗೌಡನನ್ನು ಎದ್ದು ನಿಲ್ಲಿಸಿ ತಬ್ಬಿ ತಡಿವಿ ಮುದುವಚನದಿ ಶಮನಗೈದು ಕದ್ದರಿದ್ದುದನಲ್ಲವ. ಇದು ನಮ್ಮ ಗ್ರಾಮದಲ್ಲಿ ಸರ್ವಾಂತರ್ಯಾಮಿಯಾಗಿರೋ ಬಡ ರೈತ, ಬಡ ಬೋರೇಗೌಡನ ಜೀವನದ ಕತೆ. ಇದು ಇವತ್ತಿನ ಕೈಲಾಸಂ ಸ್ಮರಣೆ, ಕೈಲಾಸಂ ಸೃಷ್ಟಿಸಿದ ಬಡ ಬೋರೇಗೌಡನ ಸ್ಮರಣೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಕೈಲಾಸಂ, ಮತ್ತಷ್ಟು ಸಾಹಿತಿಗಳ ಕುರಿತು ಮಾತುಕತೆ. ನಮಸ್ತೆ.